ಜೈ ಫೌಂಡೇಶನ್ ವತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಛತ್ರಿಗಳು ವಿತರಣೆ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರದ ಅನೇಕ ಬೀದಿ ಬದಿ ವ್ಯಾಪಾರಸ್ಥರಿಗೆ ಜೈ ಫೌಂಡೇಶನ್ ವತಿಯಿಂದ ಛತ್ರಿಗಳು ಕೊಡುಗೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೈ ಫೌಂಡೇಶನ್ನ ಜಯಕುಮಾರ್ ಅವರು, ನಮ್ಮ ಸಮಾಜದ ಆರ್ಥಿಕ ಚಕ್ರವನ್ನು ಸುಗಮವಾಗಿ ತಿರುಗಿಸುವ ಪ್ರಮುಖ ಶಕ್ತಿ ಯಾರು ಎಂದರೆ ಅದು ಬೀದಿ ಬದಿ ವ್ಯಾಪಾರಸ್ಥರು. ಬೆಳಿಗ್ಗೆ ಕಾಯಿ ತರಕಾರಿ ಮಾರುವವರು, ಚಹಾಟಿ ಅಂಗಡಿದಾರರು, ಹಣ್ಣು ಹಂಪಲು ಮಾರಾಟಗಾರರು, ಸಣ್ಣ ಪುಟ್ಟ ವಸ್ತುಗಳನ್ನು ಮಾರುವವರು, ಇವರು ನಮ್ಮ ದಿನನಿತ್ಯದ ಬದುಕಿನ ಅವಿಭಾಜ್ಯ ಅಂಗ. ಆದರೆ ದುರದೃಷ್ಟವಶಾತ್ ಇವರು ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಮಳೆ, ಬಿಸಿಲು, ಗಾಳಿ ಎನ್ನದೆ ದುಡಿಯುವ ಇವರಿಗೆ ಸರಿಯಾದ ಆಶ್ರಯವಿಲ್ಲ. ಕೆಲವೊಮ್ಮೆ ಸ್ಥಳಾಂತರದ ಭೀತಿ, ಪರವಾನಗಿ ಸಮಸ್ಯೆ, ದಂಡ ವಿಧಿಸುವಿಕೆ ಇತ್ಯಾದಿ ಕಷ್ಟಗಳು ಎದುರಾಗುತ್ತವೆ. ಆದಾಯ ಸ್ಥಿರವಾಗಿದ್ದರೆ ಇರುವುದರಿಂದ ಕುಟುಂಬ ನಿರ್ವಹಣೆಯು ಕಷ್ಟಕರವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಹಾಗೂ ಸ್ಥಳೀಯ ಆಡಳಿತಗಳು ಬೀದಿ ಬದಿ ವ್ಯಾಪಾರಸ್ಥರಿಗೆ ರಕ್ಷಣೆ ಹಾಗೂ ನೆರವು ನೀಡುವುದು ಅತ್ಯಂತ ಅಗತ್ಯ. ಗುರುತಿನ ಚೀಟಿ ವಿತರಣೆ, ನಿಗದಿತ ವ್ಯಾಪಾರ ವಲಯಗಳ ನಿರ್ಮಾಣ, ಕಡಿಮೆ ಬಡ್ಡಿ ದರ ಸಾಲ ಸೌಲಭ್ಯ, ಆರೋಗ್ಯ ಮತ್ತು ವಿಮಾ ಯೋಜನೆಗಳ ಅನುಷ್ಠಾನ ಇವರ ಬದುಕಿಗೆ ಭದ್ರತೆ ನೀಡಬಹುದು. ಬೀದಿ ಬದಿ ವ್ಯಾಪಾರಸ್ಥರು ಅಕ್ರಮಕಾರರು ಅಲ್ಲ, ಅವರು ದುಡಿಯುವ ಶ್ರಮಜೀವಿಗಳು. ಇವರಿಗೆ ಕಿರುಕುಳ ನೀಡುವುದಕ್ಕಿಂತ ಪ್ರೋತ್ಸಾಹ ನೀಡಬೇಕು. ಅವರ ಮಕ್ಕಳಿಗೆ ಶಿಕ್ಷಣ, ಕುಟುಂಬಕ್ಕೆ ಆರೋಗ್ಯ ಸೌಲಭ್ಯ ದೊರಕುವಂತೆ ಸಮಾಜವಾಗಿ ನಾವು ಕೈ ಜೋಡಿಸಬೇಕು. ನಮ್ಮ ನಗರಗಳು ಮತ್ತು ಪಟ್ಟಣಗಳ ಅಭಿವೃದ್ಧಿ ಮಾತುಗಳಲ್ಲಿ ಮಾತ್ರ ಅಲ್ಲ, ದುಡಿಯುವ ವರ್ಗದ ಕಲ್ಯಾಣದಲ್ಲೂ ಕಾಣಬೇಕು. ಬೀದಿ ಬದಿ ವ್ಯಾಪಾರಸ್ಥರಿಗೆ ನೆರವು ನೀಡುವುದು ಕೇವಲ ದಾನವಲ್ಲ, ಅದು ಸಾಮಾಜಿಕ ನ್ಯಾಯ. ಬನ್ನಿ, ಅವರ ಹಕ್ಕುಗಳನ್ನು ಕಾಪಾಡಿ ಅವರ ಜೀವನವನ್ನು ಸುಧಾರಿಸಲು ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಎಂದರು. ವರದಿ ನವೀನ್ ಗರಡ. ಏನು ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾವು ಈ ಬೀದಿ ಬದಿ ವ್ಯಾಪಾರಿಗಳ ಒಂದು ಜೊತೆಗೆ ನಿಲ್ಲುವಂತ ಕೆಲಸ ಮಾಡಿದ್ದೀವಿ. ಈಗ ನಿನ್ನೆ ಕೂಡ ಒಂದು ಸುದ್ದಿ ಮಾಧ್ಯಮದಲ್ಲಿ ಒಬ್ಬ ಹಿರಿಯರು ವಯಸ್ಸಾಗಿರುವಂತವ್ರು ಬೀದಿ ಬದಿ ವ್ಯಾಪಾರಿಗಳು ಅವರ ಕಷ್ಟವನ್ನು ತೋಡ್ಕೊಂಡಿದ್ರು. ಅದನ್ನು ಕೂಡ ನಾನು ಗಮನಿಸಿದೆ. ಈಗಾಗಲೇ ನಾನು ಇದನ್ನ ಸಿದ್ಧಪಡಿಸಿದ್ದೆ. ಯಾಕಂದ್ರೆ ಬೇಸಿಗೆ ಈಗಾಗಲೇ ಹವಾಮಾನ ವೈಪರೀತ್ಯ ತಾವೆಲ್ಲ ಗಮನಿಸಿದೀರಾ. ಮೊನ್ನೆ ಕೂಡ ಮಳೆ ಕೂಡ ಜೋರಾಗಿ ಬಿದ್ದಿದೆ. ಈಗ ಬಿಸಿಲು ಕೂಡ ಈ ಒಂದು ಬೇಗ ಬರುವ ತಿಂಗಳಲ್ಲಿ ಬಹಳಷ್ಟು ಹೆಚ್ಚಾಗಬಹುದು ಅಂತ ಹವಾಮಾನ ಇಲಾಖೆ ಕೂಡ ತಿಳಿಸಿದೆ. ಅದರಿಂದಾಗಿ ಒಂದು ಏನ್ ಬಿಸಿಲಲ್ಲಿ ವ್ಯಾಪಾರ ಮಾಡಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಅವ್ರ ಜೊತೆಗೆ ನಿಲ್ಲುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ನಮ್ಮ ಸಂಸ್ಥೆ ಕಡೆಯಿಂದ ನಮ್ಮ ಒಂದು ಪ್ರಾಯೋಗಿಕವಾಗಿ ನಮ್ಮ ನಗರ ಭಾಗಗಳಲ್ಲಿ ಕೆಲವು ಕಡೆ ಏನು ಜನ ನೋವು ತಿಂತಾ ಇದ್ರು, ಬಿಸಿಲು ಒಂದು ಬೇಗೆಯಿಂದ ಬಳಲ್ತಾ ಇದ್ರು, ಅವ್ರಿಗೆ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಛತ್ರಿಯನ್ನು ಕೊಡುವ ಮೂಲಕ ಒಂದು ಜೊತೆ ನಿಲ್ಲುವಂತ ಕೆಲಸ ಮಾಡಿದೀವಿ. ನೋಡಿ, ನಾವು ಹೇಳಿದ್ದನ್ನೇ ಮಾಡೋದು. ಅದೇ ರೀತಿ ನಾವು ಯಾವ್ದು ನಮ್ಮ ಚೌಕಟ್ಟಿನಲ್ಲಿ ಆಗುತ್ತೋ ಅದನ್ನೇ ಹೇಳೋದು. ಆಗ್ದಿರೋ ಚೌಕಟ್ಟನ್ನ ದಾಟಿ ಹೇಳ್ಬಿಟ್ಟು ಮಾಡದಿರೋಂತ ಕೆಲಸ ನಾವು ಮಾಡಲ್ಲ. ಜೈ ಫೌಂಡೇಶನ್ ಇಂದ ಗಮನಿಸ್ತಾ ಇದ್ದೀರಾ, ನಾವು ನಮ್ಮ ಒಂದು ಚೌಕಟ್ಟಿನಲ್ಲಿ ನಮ್ಮ ಒಂದು ಪರಿಮಿತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ರಾಜಕಾರಣಿಗಳು ಯಾರು ಇಲ್ಲ, ನಮ್ಮಲ್ಲೆಲ್ಲ ಸಮಾಜ ಸೇವಕರಿದ್ದಾರೆ. ಹಾಗೆ ತಮ್ಮ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಂತೀನಿ. ಈಗ ನಾವೇ ಮಾಡೋದಕ್ಕಾಗಲ್ಲ. ನಾನು ಹೇಳ್ತಾ ಇರೋದು, ಶುಲ್ಕ ಏನಿದೆ, ಯಾರ್ಯಾರಿಗಿಲ್ಲ, ಯಾರ್ಯಾರಿಗೆ ಲೈಸೆನ್ಸ್ ಇಲ್ಲ, ಆ ಶುಲ್ಕ ನಾನು ಭರಿಸ್ತೀನಿ ಅಂತ ಹೇಳಿ. ಸುಂಕ 25 ರೂಪಾಯಿ 30 ರೂಪಾಯಿ ನಗರಸಭೆಯವರು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಅದನ್ನ ಯಾರು ದೈನಂದಿನವಾಗಿ ಕಟ್ಟಲ್ಲ ಅನ್ನೋದಿಲ್ಲ, ಕೆಲವ್ರು ಕಟ್ತಾ ಇದ್ದಾರೆ. ಈಗ ತಾಯಿ ಅವ್ರ ನೋವು ತೋಡ್ಕೊಂಡ್ರೆ 2 ವರ್ಷದಿಂದ ನಾನು ಅಲಿತಾ ಇದ್ದೀನಿ, ನಗರಸಭೆ ಹತ್ರನೇ ಇದ್ದೀನಿ, ನಗರಸಭೆ ಎದುರುಗಡೆನೆ ಇದೆ, ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಬೀದಿ ಬದಿ ವ್ಯಾಪಾರಿಗಳು ಎಷ್ಟು ಜನಕ್ಕೆ ಲೈಸೆನ್ಸ್ ಇಲ್ಲ, ಅದನ್ನ ಕೊಡುವಂತ ಕೆಲಸ ಮಾಡಿ. ಅದ್ರದ್ದು ಶುಲ್ಕ ಏನೇ ಇರ್ಬೋದು ಅದನ್ನ ಜೈ ಫೌಂಡೇಶನ್ ಸಂಸ್ಥೆಯಿಂದ ಭರಿಸ್ತೇವೆ. ಇಲ್ಲೇನು ನಾವು ಅದನ್ನ ಬೇರೆಯವ್ರ ರೀತಿ ರಾಜಕಾರಣ ತರೋದ್ರಲ್ಲಿ ತಪ್ಪಾಗುತ್ತೆ. ಅದೇ ರೀತಿ ಏನ್ ನಮ್ಮ ತಾಲೂಕಿನಲ್ಲಿ ಸಮಾಜ ಸೇವಕರು ಇದ್ದಾರೆ, ಹಲವಾರು ಜನ ಇದೇ ರೀತಿ ನಮ್ಮ ಒಂದು ಏನು ಬೀದಿ ಬದಿ ವ್ಯಾಪಾರಿಗಳ ಜೊತೆ ನಿಲ್ಲುವಂತ ಕೆಲಸ ಆಗ್ಬೇಕು. ಅವರು ಕೂಡ ಒಂದು ಛತ್ರಿಗಳಾಗಿರ್ಬೋದು, ಅವ್ರ ಕೈಲಾದ ಮಟ್ಟಿಗೆ ಒಂದು ಸೇವೆಯನ್ನು ಮಾಡಿದ್ರೆ ಇಂಥವ್ರ ಒಂದು ಒಟ್ಟಿಗೆ ಜನಗಳ ಒಟ್ಟಿಗೆ ನಾವು ಅಂತ ನಿಲ್ಲೋ ಕೆಲಸ ಆಗುತ್ತೆ. ಅವಾಗ ನಮ್ಮ ಸಮಾಜ ಸೇವೆ ಕೂಡ ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಭಾವ. ಕೂಡ ಒಂದು ಕೊಡುವ ವ್ಯವಸ್ಥೆ ಮಾಡ್ತಾ ಇದೀವಿ. ಯಾಕಂದ್ರೆ ಗಡಿ ತಾಲೂಕುಗಳಲ್ಲಿ ಈಗ ಬಿಸಿಲಿನ ಬೇಗ ಜಾಸ್ತಿ ಆಗ್ತಾ ಇದೆ. ಬಹಳಷ್ಟು ನಾವು ನೋಡಿದೀವಿ, ಗಮನಿಸಿದೀವಿ. ಇವಾಗ ನಮ್ಮ MG ರಸ್ತೆ ಆಗಿರ್ಬೋದು, ಈಗ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಈಗ ಇಲ್ಲಿ ಕೂಡ ಕೆಲವಾರು ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ನೋವುಗಳನ್ನ ತೋಡ್ಕೊಂಡಿದ್ರು. ಅದನ್ನ ಗಮನಿಸಿ ನಾವು ಇದನ್ನ ಸಿದ್ಧಪಡಿಸಿ ಕೊಡ್ತಾ ಇದೀವಿ. ಮುಂದಿನ ದಿನಗಳ ದೊಡ್ಡಬಳ್ಳಾಪುರ ತಾಲೂಕಲ್ಲೂ ಕೂಡ ಕೊಡ್ಬೇಕು ಅಂತ ಆಲೋಚನೆ ಮಾಡಿದೀವಿ. ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ ಜೊತೆಗೆ ನಾಳೆ ನಮ್ಮ ತಾಯಿಯವರ ಹುಟ್ಟಿದ ಹಬ್ಬ ಶ್ರೀರಾಮನವಮಿ ಕೂಡ ಇದೆ. ಅದೇ ರೀತಿ ಏನು ನಮ್ಮ ತಾಲೂಕಿನಲ್ಲಿ 2000ಕ್ಕೂ ಮೇಲ್ಪಟ್ಟು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಅವ್ರ ಜೊತೆ ಒಂದು ನಿಲ್ಲುವಂತ ಕೆಲಸ ಆಗ್ಬೇಕು. ಯಾಕಂದ್ರೆ ಅವ್ರಿಗೆ
ಯಾವೊಂದಿನ ವ್ಯಾಪಾರ ದೈನಂದಿನ ವ್ಯಾಪಾರದ ಮೇಲೆ ಅವರ ಜೀವನ ಅವಲಂಬಿತವಾಗಿರ್ತೈತೆ. ನಾವು ಏನ್ ನೋಡ್ತಾ ಇರ್ತೀವಿ ಇವತ್ತು ಬಹಳಷ್ಟು ಜನ ಒಂದು ಕಷ್ಟದ ದಿನಗಳಲ್ಲಿ ಅವರು ಒಂದು ಆರೋಗ್ಯ ಸಮಸ್ಯೆ ಆದಾಗ ಯಾರು ಕೂಡ ಅವರು ಕೇಳುವಂತ ಸ್ಥಿತಿಯಲ್ಲಿ ಇರಲ್ಲ. ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಕೂಡ ಒಂದು ಆರೋಗ್ಯ ವಿಮೆ ಒಂದು ಮಾಡಿಸ್ಕೊಡ್ಬೇಕು ಅನ್ನೋದು ನನ್ನ ಒಂದು ಹಂಬಲ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನೆರವೇರಿಸ್ತೀನಿ. ಹಾಗೆ ಅವರ ಒಂದು ಅಸ್ಲಾಂ ಪಾಷ್ ಅವ್ರು ಯಾರಿದ್ದಾರೆ, ಇವರು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು, ಅವನು ಕೂಡ ಅವರೊಟ್ಟಿಗೆ ಕೂಡ ಮಾತಾಡಿದ್ದೀನಿ. ಅವರು ಕೂಡ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಒಂದು ಸಭೆ ಸೇರಿ ಎಲ್ಲರ ಜೊತೆಗೆ ಮಾತಾಡಿ ಅವ್ರ ಕಷ್ಟ ಸುಖವನ್ನ ಒಂದು ಪರಿಹರಿಸುವ ನಿಟ್ಟಿನಲ್ಲಿ ಜೈ ಫೌಂಡೇಶನ್ ಜೊತೆಗಿರ್ತದೆ ಅಂತ ತಮ್ಮ ಮೂಲಕ ತಿಳಿಸ್ತೀನಿ. ಈಗಾಗಲೇ ಈಗ ಒಬ್ಬ ತಾಯಿಯವರು ಹೇಳ್ತಾ ಇದ್ರು ಅವ್ರಿಗೆ ಲೈಸೆನ್ಸ್ ಈ ವಿಚಾರ ಯಾಕೆ ಮಾತಾಡ್ಬೇಕಂದ್ರೆ, ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಇವತ್ತೇನು ಪ್ರತಿದಿನ ಅವ್ರ ಸುಂಕ ಏನ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಏನಾದ್ರೂ ಯಾರಾದ್ರೂ ಈಗ ನಗರಸಭಾ ಅಧಿಕಾರಿಗಳು ಮಾನವೀಯತೆ ಅನ್ನೋದು ಬದುಕಿದ್ರೆ ದಯವಿಟ್ಟು ಈ ಕೂಡಲೇ ಅವ್ರಿಗೇನು ಅವರ ಬಳಿಗೆ ಹೋಗಿ ಒಂದು ಲೈಸೆನ್ಸ್ ಕೊಡುವಂತ ಕೆಲಸ ಮಾಡಿ ಅವ್ರ ಹತ್ರ ಶುಲ್ಕ ಏನು ಅವ್ರಿಗೆ ಪಾವತಿ ಮಾಡ್ಬೇಕಾದಿಲ್ಲ ಅಂದ್ರೆ ಜೈ ಫೌಂಡೇಶನ್ ಸಂಸ್ಥೆ ಅದನ್ನ ಭರಿಸ್ತೈತೆ. ಕೂಡಲೇ ಅವ್ರಿಗೆ ಒಂದು ಕೊಡಿ, ಅವ್ರಿಗೆ ತೊಂದರೆ ಆಗೋದು ಬೇಡ. ಯಾಕಂದ್ರೆ ಅವ್ರ ಜೀವನ ಒಂದು ದೈನಂದಿನ ವ್ಯಾಪಾರದ ಮೇಲೆ ಅವಲಂಬಿತವಾಗ್ತೈತೆ. ಅಂತವ್ರ ಮೇಲೆ ನಾವು ಒಂದು ಕಠಿಣವಾಗಿ ವ್ಯವಹರಿಸೋದು ತಪ್ಪು ಅಂತ ನನ್ನ ಭಾವನೆ. ಅದಕ್ಕಾಗಿ ಈಗ ಏನು ನಗರಸಭೆಯವರು ನಾನು ಮನವಿ ಮಾಡ್ಕೊಡ್ತೀನಿ, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಕೂಡಲೇ ಏನ್ ಲೈಸೆನ್ಸ್ ಯಾರ್ಯಾರಿಗಿಲ್ಲ ಅವ್ರಿಗೆ ಒದಗಿಸ್ಕೊಡೋ ಕೆಲಸ ಮಾಡಿ. ಶುಲ್ಕ ಬೇಕಾದ್ರೆ ಅವ್ರದ್ದು ಶುಲ್ಕ ನಾನು ಏನಿದೆ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾನು ಬರ್ಸೋದಕ್ಕೆ ಸಿದ್ಧ ಇದ್ದೇನೆ ಅಂತ ಈ ಮೂಲಕ ಪ್ರತಿ ವರ್ಷ ಶ್ರೀರಾಮನವಮಿ ದಿನ ಏನು ಆಚರಣೆಗಳೆಲ್ಲ ಭಕ್ತಾದಿಗಳು ಮಾಡ್ತಾರೆ, ಅದ್ರ ಜೊತೆಗೆ ಅದೇ ರೀತಿ ನಾನು ಈಗೇನ್ ಹೇಳ್ದೆ, ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಜೊತೆಗೆ ನಿಲ್ಬೇಕು. ಇವ್ರ ಜೊತೆಗೆ ಒಂದು ಆರೋಗ್ಯದ ವಿಚಾರದಲ್ಲಿ ಇವಾಗ ಯಾರು ತೊಂದರೆಗಳಾದಾಗ ಅವ್ರು ಯಾರನ್ನೂ ಕೂಡ ಅವಲಂಬಿಸಬಾರ್ದು. ಅವ್ರದ್ದು ನಮ್ಮ ಒಂದು ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಿಲ್ಲೋ ಕೆಲಸ ಆಗ್ಬೇಕು ಅಂತ ಹೇಳಿ ಅದನ್ನ ನಾಳೆ ವಿಚಾರ ನಾನು ಇವತ್ತೇ ತಿಳಿಸ್ತಾ ಇದ್ದೀನಿ. ಒಂದು ಆರೋಗ್ಯ ವಿಮೆ ಮಾಡಿಸ್ಬೇಕನ್ನೋ ಆಲೋಚನೆಯಲ್ಲಿ ನಾನು ಇದ್ದೀನಿ. ಅವರ ಸಂಘದ ಅಧ್ಯಕ್ಷರ ಜೊತೆ ಕೂಡ ಮಾತಾಡಿದ್ದೀನಿ. ಅತಿ ಶೀಘ್ರದಲ್ಲಿ ಅವರ ಏನು ವಿಚಾರಗಳನ್ನ ಚರ್ಚೆ ಮಾಡಿ ಅವರ ಡೀಟೇಲ್ಸ್ ಏನೇನಿದೆ, ಎಷ್ಟು ಜನ ಸದಸ್ಯರಿದ್ದಾರೆ, ಅವರ ಒಂದು ವಿವರಗಳನ್ನ ತೆಗೆದುಕೊಂಡು ಆ ಒಂದು ಆರೋಗ್ಯ ವಿಮೆ ಮಾಡಿಸ್ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಯಾಕಂದ್ರೆ ಅವರು ಕೂಡ ಈ ಬಿಸಿಲಲ್ಲಿ ಅಥವಾ ವ್ಯಾಪಾರಗಳು ಮಾಡಿ ಧೂಳು ನೀವು ನೋಡಿದ್ರೆ ಇವತ್ತು ನಾವು ಮಾಧ್ಯಮದವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ. ಸಾರ್ವಜನಿಕರು ಆಲ್ರೆಡಿ ಧ್ವನಿ ಎತ್ತಿದ್ದಾರೆ. ಈಗ ಏನಾಗಿದೆ, ಧೂಳು ಎಲ್ಲಿ ನೋಡಿದ್ರು ಧೂಳು ಜಾಸ್ತಿ ಆಗಿದೆ. ನಗರಸಭೆಯವರು ಸ್ವಲ್ಪ ಸೂಕ್ತವಾಗಿ ಕ್ರಮ ಕೈಗೊಳ್ಬೇಕು. ಅದೇ ರೀತಿ ಯಾರು ಕಾಮಗಾರಿ ಮಾಡ್ತಾ ಇದ್ದಾರೆ MG ರಸ್ತೆಯಲ್ಲಿ, ಈಗ ರಸ್ತೆಗಳೆಲ್ಲ ಏನು ಅಗಲೀಕರಣ ನಡೀತಾ ಇದೆ, ತ್ವರಿತವಾಗಿ ಮುಗಿಸ್ಬೇಕು ಸರ್. ಈ ಧೂಳಲ್ಲೇ ವ್ಯಾಪಾರ ಮಾಡ್ಕೊಂಡು ಬಹಳ ನೋವು, ಇದು ಆರೋಗ್ಯ ಸಮಸ್ಯೆಗಳಿಗೆ ಬಹಳಷ್ಟು ತುತ್ತಾಗ್ತಾ ಇದೆ ಜನ. ಇದನ್ನ ತಡೆಯುವಂತ ಕೆಲಸ ಆಗ್ಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತಾರೆ ಸರ್. ಚಿಕ್ಕಬಳ್ಳಾಪುರ ಮತ್ತು ಇಲ್ಲ ಮತ್ತೆ ಅಂತ ಹೇಳ್ತಾ ಇದ್ದೀನಿ, ಯಾವತ್ತನ ನನ್ನ ರಾಜಕೀಯ ಪ್ರಸ್ತಾಪ ಜೈ ಫೌಂಡೇಶನ್ ಅಲ್ಲಿ ಹೇಳಿದ್ರೆ ತಾವು ದಾಖಲೆಗಳು ಕೊಡಿ.